ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆಶಿ ಹೇಳಿಕೆ ವಿಚಾರ ಡಿಸಿಎಂ ಡಿಕೆ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿರೋದು. ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತೇ, ಮುಸ್ಲಿಮರ ಸ್ವತ್ತಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟವಾಗಲಿ, ಧರ್ಮಸ್ಥಳ ಆಗಲಿ, ತಿರುಪತಿ ಆಗಲಿ ಇದು ಹಿಂದೂಗಳ ಸ್ವತ್ತು. ಅದನ್ನ ಮುಟ್ಟೋಕೆ ಬಂದ್ರೆ ದಂಗೆಯೇ ಆಗುತ್ತೆ, ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಗೆ ಆರ್ ಅಶೋಕ್ ನಿಗಿ ಕೆಂಡಾಗಿರೋದು. ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಅನ್ನೋ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತೇ, ಮುಸ್ಲಿಮರ ಸ್ವತ್ತಲ್ಲ ಅಂತ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟ ಆಗಲಿ, ಧರ್ಮಸ್ಥಳ ಆಗಲಿ, ತಿರುಪತಿ ಆಗಲಿ ಇವೆಲ್ಲವೂ ಹಿಂದೂಗಳ ಸ್ವತ್ತೇ, ಇದು ಮುಸ್ಲಿಮರ ಸ್ವತ್ತಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ತಿರುಗೇಟನ್ನ ಕೊಡುವಂತಹ ಕೆಲಸ ಮಾಡಿದ್ದಾರೆ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಇನ್ನು ಡಿಕೆಶಿ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ. The government decision we have called and we have invited. Dasara is being celebrated by all section of the society. ಬಾನು ಮುಸ್ತಾಕು ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನೋಡಪ್ಪ, ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗೆ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬಿಡೋಕ್ಕಾಗ್ತದೆ? ಯಾರು ನಿಲ್ಲಿಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದ್ದೀವ? ಏನಿಲ್ವಲ್ಲ. ಪಕ್ಕಾ ಹಿಂದೂಗಳ ಸ್ವತ್ತು, ಮುಸಲ್ಮಾನರ ಸ್ವತ್ತಲ್ಲ. ಇಂಥ 100 ಡಿ ಕೆ ಶಿವಕುಮಾರ್ ಬಂದರು ಅದನ್ನ ಮಾಡೋಕ್ಕಾಗಲ್ಲ. ಅದಿರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇವೆಲ್ಲನೂ ಕೂಡ ಹಿಂದೂಗಳ ಸ್ವತ್ತು. ಅದನ್ನು ಮುಟ್ಟಿದ್ರೆ ದಂಗೆ ಆಗೋಗ್ತದೆ, ಹುಷಾರ್. ಯಾರೋ ಮುಸಲ್ಮಾನರು ಹೇಳಿದ್ದಾರೆ, ನಾವು ಮೂರ್ತಿ ಪೂಜೆ ಮಾಡಲ್ಲ, ಚಾಮುಂಡೇಶ್ವರಿ ಪೂಜೆ ಮಾಡಿ ದಸರಾ ಹೊರಡೋದು, ಚಾಮುಂಡೇಶ್ವರಿಗೆ ಹೂವು ಹಾಕಬೇಕು, ಕೈ ಮುಗಿಬೇಕು, ಪೂಜೆ ಮಾಡಬೇಕು, ಆಮೇಲೆ ಹೊರಡೋದು. ಅವ್ರ ಧರ್ಮದಲ್ಲಿ ಹಂಗೆ ಮಾಡೋಕ್ಕೆ ಅವಕಾಶ ಇಲ್ಲಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಮುಸಲ್ಮಾನರು ಓಟ್ ಒಂದು ಬಿಟ್ಟರೆ ಬೇರೆ ಏನು ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ನಮ್ಮ ಸರ್ಕಾರ ಬಂದರೆ 100% ಇದಕ್ಕೊಂದು ಕಾನೂನನ್ನು ತರ್ತೀನಿ. ಯಾರು ಚಾಮುಂಡೇಶ್ವರಿಯನ್ನು ನಮ್ಮ ದೇವರು ಅಂತ ಒಪ್ಕೊಂತಾರೋ ಅವ್ರು ಮಾತ್ರ ಈ ಉದ್ಘಾಟನೆಯನ್ನು ಮಾಡೋಕ್ಕೆ ಅವಕಾಶ ಅಂತ ಕಾನೂನು ತರ್ತೀರಿ.